HAL ಕಂಪನಿ ಮೈಸೂರು ರಾಜರ ಸಹಾಯದಿಂದ ಸ್ಟಾರ್ಟ್ ಆಗಿದಂತದ್ದು. ವಾಲ್ಚಂದ್ ಹರಿಚಂದ್ ಹಾಗೆ ಇವ್ರ ಜೊತೆ ಅಮೆರಿಕನ್ ಏವಿಯೇಷನ್ ಎಕ್ಸ್ಪರ್ಟ್ ಆಗಿರತಕ್ಕಂತಹ ವಿಲಿಯಂ ಡೋಗ್ಲಸ್ ಪೌಲೆ ಅಂತಕ್ಕಂತಹ ವ್ಯಕ್ತಿಗಳು 23 ಡಿಸೆಂಬರ್ 1940 ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 4 ಕೋಟಿಯಿಂದ ಸ್ಟಾರ್ಟ್ ಮಾಡ್ತಾರೆ HAL ನ ಜರ್ನಿಯನ್ನ. ಇನಿಷಿಯಲ್ ಲೆವೆಲ್ ಅಲ್ಲಿ ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಹಾಗೆ ಮೈಸೂರಿನ ದಿವಾನರಾದಂತಹ ಮಿರ್ಜಾ ಇಸ್ಮಾಯಿಲ್ ಅವರು ಸುಮಾರು ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಅನ್ನ ಈ ಕಂಪನಿಗೆ ಕೊಟ್ಟಿದ್ದಾರೆ. 2 ಏಪ್ರಿಲ್ 1942ಕ್ಕೆ ನ್ಯಾಷನಲೈಸ್ ಆಗುತ್ತೆ ಕಂಪನಿ. 1964ಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಕೊಡುತ್ತೆ. ಆಸ್ ಆಫ್ ಟುಡೇ HAL ನ ಗ್ರೋತ್ ನೋಡ್ತೀವಿ ಅಂತಂದ್ರೆ 3.5 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರತಕ್ಕಂತ ಕಂಪನಿ, 22,000 ಕೋಟಿಗಿಂತ ಜಾಸ್ತಿ ರೆವೆನ್ಯೂನ ಗಳಿಸ್ತಾ ಇರತಕ್ಕಂತ ಕಂಪನಿ ಇದು. ಇಲ್ಲಿವರೆಗೂ 4,000ಕ್ಕಿಂತ ಜಾಸ್ತಿ ಏರ್ಕ್ರಾಫ್ಟ್ಸ್ ಗಳು 25 ಡಿಫರೆಂಟ್ ಕಂಟ್ರೀಸ್ ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರತಕ್ಕಂತಹ ಕಂಪನಿ ಇದು. ಇದಷ್ಟೇ ಅಲ್ಲ, ಭಾರತದಲ್ಲೇ ಅತಿ ದೊಡ್ಡ ಕಂಪನಿ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಕಂಪನಿ ಅಂತ ಹೇಳ್ಬಹುದು ಇಡೀ ಪ್ರಪಂಚದಲ್ಲಿ.